ಸುಳ್ಳು. ಅವರ ಮನೆ ದೇವರು ಸುಳ್ಳು, ಸುಳ್ಳೇ ಅವ್ರ ಮನೆ ದೇವರು. ಆದ್ರಿಂದ ಬಿಜೆಪಿಯವರು ಇದ್ದಾರಲ್ಲ, ಈಗ ನಾನು ಅಧಿಕಾರಕ್ಕೆ ಬಂದ ಮೇಲೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಿಂತೋಗಿತ್ತು. ಅದನ್ನು ಪ್ರಾರಂಭ ಮಾಡಲಿಕ್ಕೆ 52 ಕೋಟಿ ರೂಪಾಯಿಗಳನ್ನು ಕೊಟ್ಟೆ. ಯಾರು ಕೊಟ್ಟಿದ್ರು? 52 ಕೋಟಿ ರೂಪಾಯಿಗಳನ್ನು. ಆಮೇಲೆ 25 ವರ್ಷಗಳಿಂದ ಕರೆಂಟ್ ಕಟ್ಟಿರಲಿಲ್ಲಪ್ಪ, ಬಾಕಿ ಬಿಲ್ ಬಿಟ್ಬಿಟ್ಟೋಗಿದ್ರು. ಎಲ್ಲಿ ಗಂಗಾಧರ ಇದಾರ? ಇಲ್ಲಿ ಏನಪ್ಪ 52 ಕೋಟಿ 52 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಉದಯ್ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ಮಂಡ್ಯದವರು ಇದ್ರು, JDSನವರು ಇದ್ರು, ಬಿಜೆಪಿಯವರು ಇದ್ರು. ಮಂಡ್ಯದಲ್ಲಿ ಒಂದು ಕೃಷಿ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು? ನಿರ್ಣಯ ಮಾಡಿದವರು ಯಾರು? ಎಷ್ಟು ವರ್ಷದಿಂದ ಇತ್ತು ಫಾರಂ? ಇಲ್ಲಿ ಅಗ್ರಿಕಲ್ಚರ್ ಫಾರಂ ಎಷ್ಟು ವರ್ಷದಿಂದ ಇತ್ತು? ಬಹಳ ವರ್ಷಗಳಿಂದ ಇತ್ತು. ಯಾಕೆ ಮಾಡಿರಲಿಲ್ಲ ಬೇರೆಯವರು? ಬೇರೆಯವರು ಯಾಕೆ ಅಗ್ರಿಕಲ್ಚರ್ ಕಾಲೇಜನ್ನು ಮಾಡಲಿಲ್ಲ? ಮಂಡ್ಯ ಕೃಷಿಗೆ ಹೆಸರುವಾಸಿಯಾದಂಥ ಜಿಲ್ಲೆ. ಮಂಡ್ಯದಲ್ಲಿ ಕೃಷಿ ಕಾಲೇಜ್ ಆಗಬೇಕು. ಅದಕ್ಕೋಸ್ಕರ 25 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಈ ವರ್ಷ. ಅದು ಪ್ರಾರಂಭದಲ್ಲಿ ಇಟ್ಟಿರ್ತಕ್ಕಂಥ ಹಣ ಮುಂದೆ ಅಗ್ರಿಕಲ್ಚರ್ ಕಾಲೇಜ್, ಕೃಷಿ ಕಾಲೇಜನ್ನು ಮಾಡಲಿಕ್ಕೆ ಎಷ್ಟು ಹಣ ಆಗ್ತದೆ ಅಷ್ಟು ಹಣವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಎಷ್ಟು? 12 ಲಕ್ಷನ? 12 ಲಕ್ಷ ಒಂದು ದಿನಕ್ಕೆ ಹಾಲು ಉತ್ಪಾದನೆ ಆಗ್ತದೆ. 5 ರೂಪಾಯಿ ಕೊಟ್ಟವ್ರು ಯಾರು? ಯಾರ್ರೀ? ರಾಮ್ ಪ್ರಸಾದ್. 5 ರೂಪಾಯಿಯನ್ನ 1 ಲೀಟರ್ ಹಾಲಿಗೆ ಸುಮಾರು 1 ಲಕ್ಷ ಕುಟುಂಬಗಳು ಹಾಲಾಗ್ತವೆ. 1 ಲಕ್ಷ ಕುಟುಂಬಗಳು ಹಾಲಾಗ್ತವೆ. ಅದಕ್ಕೆ 5 ರೂಪಾಯಿ. ಪಶುಸಂಗೋಪನಾ ಸಚಿವರು ಇಲ್ಲೇ ಇದ್ದಾರೆ. 5 ರೂಪಾಯಿ ಕೊಟ್ಟವರು ಇದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ವರ್ಷ ಶುಗರ್ ಫ್ಯಾಕ್ಟರಿಗೆ ಈಗ 10 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಸುಮಾರು 112 ಕೋಟಿ ರೂಪಾಯಿಗಳನ್ನು ಶುಗರ್ ಫ್ಯಾಕ್ಟರಿಗೆ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.